and the outfit is from Nykaa Fashion. Let's open my H&M order. Hi guys, I'm so excited because मैं finally अपना ड्रीम बैग लेने आज जा रही थी. ಇನ್ನು ಕೆಲವೇ ವರ್ಷಗಳಲ್ಲಿ ನಮ್ಮ ಭವ್ಯ ಭಾರತ ಇಡೀ ಪ್ರಪಂಚದಲ್ಲಿ ಕ್ಯಾಪಿಟಲ್ ಆಫ್ ಶೋ ಆಫ್ ಕಂಟ್ರಿ ಆದ್ರೂ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಪ್ಪ ಅಂದರೆ ನಮ್ಮದ್ರಲ್ಲಿ ಒಂದು ಗಾದೆ ಮಾತಿದೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ. ಆದರೆ ಈಗಿನ ಜನ್ರೇಷನ್ನು ಆ ಗಾದೆ ಮಾತನ್ನ ಒಂದು ಮೂವಿ ಡೈಲಾಗಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಏನಂತ ಕೇಳಿದ್ರಾ, ಕಾಲು ಯಾಕೆ ಕಡಿಮೆ ಚಾಚಬೇಕು, ಹಾಸಿಗೆನ ದೊಡ್ಡದು ಮಾಡ್ಕೊಳ್ಳೋಣ ಅಂತ. ಆದರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಅಲ್ಲಿ ದೊಡ್ಡದಾಗ್ತಾ ಇರೋದು ಹಾಸಿಗೆ ಅಲ್ಲ, ಅವ್ರು ಮಾಡ್ಕೊತಿರೋ ಸಾಲ ಅಂತ. ಪರ್ಟಿಕ್ಯುಲರ್ ಆಗಿ ನನ್ನ ಜನ್ರೇಷನ್ ಬಗ್ಗೆ ಮಾತಾಡೋದಾದರೆ, ನಾನು ಟೀನೇಜ್ ಇದ್ದಾಗ ನಮ್ಮ ತಂದೆಯವ್ರ ಹತ್ರ ಒಂದು ಸೈಕಲ್ ಕೇಳೋಕ್ಕೂ ಹೆದರ್ಕೊತ ಇದ್ದೆ. ನಮ್ಮ ಮಮ್ಮಿ ಹತ್ರ ಅಪ್ಲಿಕೇಶನ್ ಹಾಕಿ ಆ ಸೈಕಲ್ ಬರೋಕ್ಕೆ ಒಂದು ತಿಂಗಳಾಗ್ತಿತ್ತು. ಆದರೆ ಈಗಿನ ಜನ್ರೇಷನ್ನು ಯಾವ ಲೆವೆಲಲ್ಲಿ ಇದ್ದಾರೆ ಅಂದರೆ, ಆನ್ಲೈನಲ್ಲಿ ಗೇಮ್ ಆಡೋಕ್ಕೋಸ್ಕರ ಅವ್ರ ಪೇರೆಂಟ್ಸ್ ಅಕೌಂಟ್ನೇ ಯೂಸ್ ಮಾಡಿ ಅಕೌಂಟ್ನೇ ಖಾಲಿ ಮಾಡಿಟ್ಟಿದ್ದಾನೆ. ತಿರುಗಾಡೋಕ್ಕೆ ಕಾರ್ ಕೀ ಕೊಟ್ಟಿಲ್ಲ ಅಂತ ತಂದೆಗೆ ಚಾಕು ಹಾಕಿದ್ದಾನೆ. ಇನ್ನು ಬೈಕ್ ಕೊಡಿಸಿಲ್ಲ ಅಂತ ಒಬ್ಬ ಸೆಲ್ಫ್ ಸೂಸೈಡ್ ಮಾಡಿಕೊಂಡ್ರೆ, ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದಕ್ಕೆ ಫ್ರೀಡಮ್ ಇಲ್ಲ ಅಂತ ಫಾದರ್ನೇ ಮರ್ಡ್ರ್ ಮಾಡಿದ್ದಾಳೆ ಒಂದು ಹುಡುಗಿ. ಇದೆಲ್ಲ ಈಗಿನ ಟೀನೇಜರ್ಸ್ನ ಕತೆಗಳು. ಇದೆಲ್ಲ ಯಾಕೆ ಆಗ್ತಾ ಇದೆ ಮತ್ತು ಇದಕ್ಕೆ ಬೇಸಿಕ್ ರೀಸನ್ ಏನು ಅಂತ ನಾವು ಹುಡ್ಕೊಂಡು ಹೋದರೆ, ನಮ್ಮನ್ನು ಸೀದಾ ಕರ್ಕೊಂಬಂದು ಬಿಡೋದು ಸೋಷಿಯಲ್ ಮೀಡಿಯಾ ಜೀವನಕ್ಕೆ. ಹೇ ಏನು ಗುರು, ಇದಕ್ಕೂ ಸೋಷಿಯಲ್ ಮೀಡಿಯಾಗೂ ಏನು ಕಾರಣ, ಏನು ಹೇಳ್ತಾ ಇದೆಯಾ ಅಂತ ನೀವು ಕೇಳ್ತಿದ್ದೀರಾ? ವೆಯ್ಟ್, ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಒಂದೊಂದೇ ಪಾಯಿಂಟ್ಸ್ನ ನೀಟ್ ಮತ್ತು ಕ್ಲಿಯರಾಗಿ ನಿಮ್ಮ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೀವು ಸ್ವಲ್ಪ ಯೋಚನೆ ಮಾಡಿ, ನಮ್ಮ ಜನ ಎಲ್ಲೇ ಹೋಗಲಿ, ಒಂದು ಮಾಲಲ್ಲಿ ಒಂದು ಮೂವಿಗೆ ಹೋಗಲಿ, ಒಂದು ಟ್ರಿಪ್ ಹೋಗಲಿ, ಅಥವಾ ಯಾವುದೋ ಒಂದು ಫೇಮಸ್ ರೆಸ್ಟೋ ಬಾರಿಗೆ ಹೋಗಲಿ, ಅಥವಾ ಯಾವುದೋ ಗೊತ್ತಿಲ್ಲದೆ ಇರೋ ಒಂದು ಲೈವ್ ಕನ್ಸರ್ಟಿಗೆ ಹೋದ್ರೂ ಅವರು ಅವ್ರ ತಂದೆ ತಾಯಿಗೆ ಹೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದರೆ ಅವ್ರು ಫಸ್ಟ್ ಮಾಡೋದೇನು ಹೇಳಿ, ಅಲ್ಲಿಂದ ಒಂದು ಫೋಟೋ ತೆಗಿತಾರೆ. ಆ ಫೋಟೋನ ಒಂದು ಸೋಷಿಯಲ್ ಮೀಡಿಯಾನ ಪ್ಲಾಟ್ಫಾರ್ಮಲ್ಲಿ ಹಾಕ್ತಾರೆ. ಯಾಕೆ? ಅವ್ರು ಜಸ್ಟ್ ಹ್ಯಾಪಿನೆಸ್ನ ಶೇರ್ ಮಾಡ್ತಿದ್ದಾರೆ ಅಂತ ನೀವು ಅಂದ್ಕೊತಾ ಇದ್ದೀರಾ? ಅದು ಜಸ್ಟ್ ಫಾರ್ ಶೋ ಆಫ್ಗೆ. ನಮ್ಮ ಯಂಗ್ ಜನ್ರೇಷನು ಈ ಶೋ ಆಫ್ ಕಲ್ಚರ್ಗೆ ತುಂಬಾ ಅಡಿಕ್ಟ್ ಆಗಿದ್ದಾರೆ. ಈಗಷ್ಟೇ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಜಾಬ್ ಸೇರಿರ್ತಾನೆ, ಅವ್ನ ಸ್ಯಾಲ್ರಿ 40,000 ಇರುತ್ತೋ ಇಲ್ಲೋ, ಆದರೆ ಅವ್ನು ಚೂಸ್ ಮಾಡೋ ಫೋನ್ ಯಾವ್ದು ಗೊತ್ತಾ? 1 ಲಕ್ಷದಿಂದ 1.5 ಲಕ್ಷ ಬೆಲೆ ಬಾಳೋ ಒಂದು ಐಫೋನ್ನ. ಅದು ಕೂಡ ಒಂದು ಲೇಟೆಸ್ಟ್ ವರ್ಷನ್ ಆಗಿರಬೇಕು. ನಮಗೆ ಫೀಚರ್ಸ್ ಇಂಪಾರ್ಟೆಂಟ್ ಅಲ್ಲ, ಆದರೆ ಆ ಐಫೋನ್ನ ಲೋಗೋ ಎಲ್ರಿಗೂ ತೋರಿಸೋದು ಇಂಪಾರ್ಟೆಂಟ್ ಆಗಿರುತ್ತೆ, ಜಸ್ಟ್ ಬಿಕಾಸ್ ಆಫ್ ಶೋ ಆಫ್ಗೆ. खबरी करने की सोच रहे हो? इसका चार्जर ही 5,000 का आता है. आईफोन भी ले ही लिया, सुना है लोंडिया आईफोन पे मरे. तुम्हारे एंड्रॉइड के कैमरे को टक्कर देने के लिए हमारे एप्पल का iPhone 6 ही काफी है. ಈ ಶೋ ಆಫ್ ಕಲ್ಚರು ಬರೀ ಐಫೋನ್ಗಷ್ಟೇ ಸೀಮಿತ ಆಗಿಲ್ಲ. ಈ ಕಲ್ಚರನ್ನು ನಾವು ಪ್ರತಿಯೊಂದು ಕಡೆನೂ ನೋಡ್ಬೋದು. ಮ್ಯಾರೇಜಸ್, ಕಾರ್ಸ್, ಬೈಕ್ಸ್, ಫಾರಿನ್ ಟ್ರಿಪ್, ಅಬ್ರಾಡ್ ಎಜುಕೇಷನ್, ಮತ್ತು ಇತ್ತೀಚೆಗೆ ಶುರುವಾಗಿರೋ ಒಂದು ಶೋಕಿ ಲೈವ್ ಕನ್ಸರ್ಟ್, ಇಲ್ಲೂ ಕೂಡ ನಾವು ಈ ಶೋ ಆಫ್ ಕಲ್ಚರ್ನ ನೋಡ್ಬೋದು. ಇವೆಲ್ಲ ಪಾಯಿಂಟ್ಸ್ನ ನಾನು ಒಂದೊಂದಾಗೆ ಬೈಸೆಕ್ಟ್ ಮಾಡ್ತಾ ಹೋಗ್ತೀನಿ. ನೀವು ಕೂಡ ನಿಮ್ಮ ಅಭಿಪ್ರಾಯನ ಹಂಚ್ಕೊಳ್ಳಿ. ಮತ್ತು ನೆನ್ಪಿಡಿ, ಈ ಸೋಷಿಯಲ್ ಮೀಡಿಯಾ ಅನ್ನೋ ಜೀವನ ಇತ್ತೀಚಿನ ದಿನಗಳಲ್ಲಿ ಒಂದು ಶೋ ಆಫ್ ಮತ್ತು ಶೋ ಆಫ್ ಕಲ್ಚರ್ ಆಗಿ ಬದಲಾಗ್ತಾ ಇದೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಈ ಥರದ್ದು ಒಳ್ಳೊಳ್ಳೆ ಕಾನ್ಸೆಪ್ಟ್ ವಿಡಿಯೋಸ್ನ ನಾನು ನಿಮ್ಮ ಮುಂದೆ ತರೋಕ್ಕೆ ಇಷ್ಟಪಡ್ತೀನಿ. ಈಗ ಬರೋಣ ಮೇಯ್ನ್ ಟಾಪಿಕ್ಸ್ಗೆ. ನಮ್ಮ ಕನ್ನಡದಲ್ಲಿ ಒಂದು ಅರ್ಥಪೂರ್ಣ ಸಾಂಗ್ ಇದೆ, ನಮ್ಮ ವಿಷ್ಣುದಾದದು. ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ, ಅಂಗೈಯಷ್ಟಗಲ ಜಾಗ ಸಾಕು ಹಾಯಾಗಿರೋಕೆ ಅಂತ. ಆದರೆ ಈಗಿನ ಯಂಗ್ ಜನ್ರೇಷನ್ನ ನೋಡ್ತಾ ಇದ್ರೆ ಈ ಸಾಂಗ್ನ ಹಿಂಗೆ ಹೇಳ್ಬೋದು: ಪಿಜ್ಜಾ ಬರ್ಗರ್ ತಿನ್ನೋಕೆ, ಕೋಲಾ ಪೆಪ್ಸಿ ಕುಡಿಯೋಕೆ, ಝರಾ ಜಾಕಿ ಬ್ರ್ಯಾಂಡ್ಸೇ ಬೇಕು ಬಟ್ಟೆ ಹಾಕೋಕೆ, ಸೂಪರ್ ಬೈಕ್ SUV ಕಾರ್ಸೇ ಬೇಕು ರೋಡ್ ಮೇಲೆ ಹೋಗೋಕೆ ಅಂತ. ನೀವು ಜಸ್ಟ್ ಒಂದು 10ರಿಂದ 15 ವರ್ಷ ಹಿಂದೆ ಹೋಗಿ, 4 ಜನ ಇರೋ ಫ್ಯಾಮಿಲಿಯಲ್ಲಿ ಒಂದು ಚೇತಕ್ ಸ್ಕೂಟರ್ ಇತ್ತು ಅಥವಾ ಒಂದು ಸ್ಪ್ಲೆಂಡರ್ ಬೈಕ್ ಇತ್ತು, ಆದರೂ ಅವರೆಷ್ಟು ಹ್ಯಾಪಿಯಾಗಿರ್ತಿದ್ರು ಅಂತ. ಆದರೆ ಈಗಿನ ಜನ್ರೇಷನಲ್ಲಿ ಇರೋದು 3 ಜನ, ಅವ್ರ ಹತ್ರ ಒಂದು 4 ವೀಲರ್ ಕಾರ್ ಇರುತ್ತೆ, ಬಟ್ ಅವರಿಗೆ ಅದರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಯಾಕೆ ಹೇಳಿ? ಅವರಿಗೆ ಒಂದು ರೋಡ್ ಕ್ಲಿಯರೆನ್ಸ್ ಇರೋ, ಬಾಡಿ ಮಸಾಜರ್ ಸೀಟ್ ಇರೋ, ಒಂದು ಸನ್ ರೂಫ್ ಇರೋ ಕಾರ್ ಬೇಕು. ಈ ಥರ ಎಕ್ಸ್ಪೆಕ್ಟೇಷನ್ಸ್ ಇರೋದ್ರಿಂದನೇ ಅವ್ರ ಹತ್ರ ಇರೋ ಕಾರ್ ಮೇಲೆ ಅವರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ನೇ ಇರೋದಿಲ್ಲ. ಇನ್ನು ನಮ್ಮ ಹುಡುಗರು ಎಷ್ಟು ಶೋಕಿ ಜೀವನಕ್ಕೆ ಇಳಿದ್ಬಿಟ್ಟಿದ್ದಾರೆ ಅಂದರೆ, ಸಾಲ ಮಾಡಿ, ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡಿ, ದುಡ್ಡನ್ನ ಅರೇಂಜ್ ಮಾಡಿಕೊಂಡು ಒಂದು ನೈಟ್ ಫುಲ್ ಒಂದು ಅಂಗಡಿ ಮುಂದೆ ಕ್ಯೂ ಅಲ್ಲಿ ನಿಲ್ತಾರೆ. ಯಾಕೆ ಗೊತ್ತಾ? ಒಂದು ಐಫೋನ್ ತಗೊಳಕ್ಕೆ. ಇನ್ನು ಒಬ್ಬ ಮಿಡಲ್ ಕ್ಲಾಸ್ನಲ್ಲಿರೋ ಪೇರೆಂಟು ತನ್ನ ಮಗನ ಕಾಲೇಜ್ ಫೀಸ್ ಕಟ್ಟಿದ್ದಲ್ಲದೆ ಅವನ ಶೋಕಿಗೋಸ್ಕರ ಅವನು ತಗೊಳ್ಳೋ ಐಫೋನ್ EMI ಕೂಡ ಅವರೇ ಪೇ ಮಾಡಬೇಕಾದ ಪರಿಸ್ಥಿತಿ ಈಗ ಬಂದ್ಬಿಟ್ಟಿದೆ. और आप कौन सा फोन खरीदना चाह रहे हैं? 17 Pro. उसकी कीमत कितनी? 1.5 लाख रुपए. आप एक छात्र के तौर पर इतना महंगा फोन कैसे खरीद पा रहे हैं? फाइनेंस हो रहा है.
बैंक की तरफ से फाइनेंस है EMI में। वो EMI पे कौन करेगा? पापा करेंगे और कौन करेगा? ಇನ್ನು ಡಾಟಾ ಪ್ರಕಾರ ನೋಡ್ತಾ ಹೋದರೆ ನಮ್ಮ ಭಾರತದಲ್ಲಿ ಸುಮಾರು 70% ಆಫ್ ಐಫೋನ್ಸು ಬರೀ EMI ಆಪ್ಷನಿಂದನೇ ತಗೊಂಡಿದ್ದಾರೆ. ಅಂದರೆ 10 ಮೊಬೈಲ್ಸಲ್ಲಿ 7 ಮೊಬೈಲು ಬರೀ EMI ಆಪ್ಷನ್ಸಿಂದನೇ ತೊಗೊಂಡಿರ್ತಾರೆ. ಮತ್ತು ಆ 7 ಐಫೋನ್ ಓನರ್ಸ್ಗೆ ಅವ್ನು ತಗೊಳ್ಳೋ ಫೈನಾನ್ಷಿಯಲ್ ಕಂಡೀಷನ್ನೇ ಇರಲ್ಲ. ಬಟ್ ಸ್ಟಿಲ್ ಅವರು ಆ ಐಫೋನ್ನ ಬೈ ಮಾಡ್ತಾರೆ, ನಾಟ್ ಬಿಕಾಸ್ ಆಫ್ ಫೀಚರ್ಸ್, ಜಸ್ಟ್ ಫಾರ್ ಶೋ ಆಫ್ಗೆ. ಇಂಥವ್ರು ಇರೋದ್ರಿಂದನೇ ಈ ಐಫೋನ್ ಕಂಪ್ನಿ ನಮ್ಮ ಇಂಡಿಯಾದಲ್ಲೇ ಹೈಯೆಸ್ಟ್ ಐಫೋನ್ನ ಸೆಲ್ ಮಾಡ್ತಾ ಇದೆ. ಇದರಿಂದ ನಮ್ಮ ಇಂಡಿಯನ್ಸ್ನ ಫೈನಾನ್ಷಿಯಲ್ ಕಂಡೀಷನ್ ಜಾಸ್ತಿ ಆಗಿದೆ ಅಂತ ಅಲ್ಲ, ನಮ್ಮ ಯಂಗ್ ಜನ್ರೇಷನ್ಗೆ ಒಂದು ಫೈನಾನ್ಷಿಯಲ್ ಎಜುಕೇಷನ್ನ ಕೊರತೆ ಎದ್ದು ಕಾಣ್ತಾ ಇದೆ. ಇನ್ನು ಈ ವಿಡಿಯೋ ನೋಡಿ, ಒಬ್ಬ ಭಿಕ್ಷುಕಿ ತಾಯಿ ತನ್ನ ಮಗ 3 ದಿನ ಊಟ ಬಿಟ್ಟಿದ್ದಾನೆ ಅನ್ನೋ ಒಂದೇ ಕಾರಣಕ್ಕೆ ಅವಳು ಮಾಡಿದ ಸೇವಿಂಗ್ಸು ಮತ್ತು ಇನ್ನಷ್ಟು ಸಾಲ ಮಾಡಿ ಅವನಿಗೆ ಐಫೋನ್ನ ತೆಗೆಸ್ಕೊಟ್ಟಿದ್ದಾಳೆ. हम बेचीला भैया ये खाली हमसे 3 दिन से खाना ना खाता हूँ. ಕೈಯಲ್ಲಿ 3 ಕ್ಯಾಮ್ರಾ ಇರೋ ಐಫೋನ್ ಇರಬೇಕು, ಕಾಲಲ್ಲಿ ಬ್ರ್ಯಾಂಡೆಡ್ ಸ್ನೀಕರ್ಸ್ದು ಶೂಸ್ ಇರಬೇಕು, ಹಾಕ್ಕೊಳ್ಳೋಕ್ಕೆ ಬಟ್ಟೆ ಝಾರಾ ಪ್ಯಾಂಥಲೂನ್ಸ್ ಅಂತ ಬ್ರ್ಯಾಂಡ್ಸೇ ಬೇಕು, ಮತ್ತು ಓಡಾಡೋಕ್ಕೆ ಓಲಾ ಊಬರ್ನಂಥ AC ಟ್ಯಾಕ್ಸಿಗಳೇ ಬೇಕು. ಆಮೇಲೆ ಕಾಫಿ ಕುಡಿಯೋಕ್ಕೆ ಹೋಗೋದು ಸ್ಟಾರ್ಬಕ್ಸಲ್ಲಿ, ಆ ಲೋಟ ಹಿಡ್ಕೊಂಡು ಒಂದು ಫೋಟೋ ತೆಗೆದು ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಬೇಕು. ಟೋಟಲಿ ಶೋ ಆಫ್ ಆ್ಯಂಡ್ ಶೋ ಆಫ್. ನೋಡೋಕೆ ಪಾಶ್ ಆಗಿ ರಿಚ್ ಆಗೇನೋ ಕಾಣ್ತಾರೆ, ಆದರೆ ಅವ್ರ EMI ಮತ್ತು ಈ ಕ್ರೆಡಿಟ್ ಕಾರ್ಡ್ ಬಿಲ್ಸ್ ಕೂಡ ಅಷ್ಟೇ ಹೈನಲ್ಲಿರ್ತವೆ. ನಮ್ಮ ಯಂಗ್ ಜನ್ರೇಷನ್ನು ಯಾವ ಥರ ಥಿಂಕ್ ಮಾಡ್ತಾರೆ ಅಂದರೆ, ಅವರು ರಿಚ್ ಆಗ್ತಾರೋ ಬಿಡ್ತಾರೋ ಸೆಕೆಂಡ್ರಿ, ಆದರೆ ನಾವು ರಿಚ್ ಆಗಿದ್ದೀವಿ ಅಂತ ತೋರಿಸ್ಕೊಳ್ಳೋದು ಒಂದು ಪ್ರೈಮರಿ ಮೋಟೋ ಆಗಿದೆ. ಈ ಥರ ಲೈಫ್ ಸ್ಟೈಲ್ನ ಲೀಡ್ ಮಾಡ್ತಾ ಇರೋದ್ರಿಂದನೇ ಕಳೆದ 2-3 ವರ್ಷಗಳಲ್ಲಿ ಕ್ರೆಡಿಟ್ ಕಾರ್ಡ್ನ ತಗೊಳ್ಳೋರ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ, ಮತ್ತು ಆ ಬಿಲ್ಸ್ನ ತೀರ್ಸೋಕ್ಕಾಗದೆ ಬೇರೆ ಕಡೆ ಕೈ ಸಾಲ ಮಾಡೋದು ಕೂಡ ಜಾಸ್ತಿ ಆಗ್ತಾ ಇದೆ. ಇದೇ ಕ್ರೇಜ್ನ ನಾವು ಈಗ ಮೋಟೋ ಇಂಡಸ್ಟ್ರೀಸ್ ಸಮೇತ ನೋಡ್ತಾ ಇದ್ದೀವಿ. ನಮ್ಮ ಇಂಡಿಯಾದ ಲಾಸ್ಟ್ ಫೈನಾನ್ಷಿಯಲ್ ಇಯರಲ್ಲಿ ಬರೋಬ್ಬರಿ 4.3 ಮಿಲಿಯನ್ ಕಾರ್ಸ್ ಸೇಲ್ ಆಗಿದೆ. ಅದರಲ್ಲಿ ಟಾಪ್ 5 ಲೀಸ್ಟಲ್ಲಿ 4 XUV ಕಾರ್ಸ್ಗಳೇ ಬರ್ತಾ ಇದೆ. ಇದಕ್ಕೆ ನಮ್ಮ XUV ಕಾರ್ ಓನರ್ಸ್ ಏನು ಹೇಳ್ತಾರಪ್ಪ ಅಂದರೆ, ನಮ್ಮ ಇಂಡಿಯಾದಲ್ಲಿ ರೋಡ್ ಕ್ಲಿಯರೆನ್ಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ, ಸೊ ಅದಕ್ಕೋಸ್ಕರ ನಾವು ಈಗ XUV ಕಾರ್ನ ತೊಗೊತಿದ್ದೀವಿ ಅಂತ. ಬಟ್ ರಿಯಾಲಿಟಿನಲ್ಲಿ ಅವ್ರಿಗೆ ರೋಡ್ ಕ್ಲಿಯರೆನ್ಸಿಗಿಂತ ರೋಡ್ ಪ್ರೆಸೆನ್ಸ್ ತುಂಬಾ ಮ್ಯಾಟ್ರ್ ಆಗಿರುತ್ತೆ. ನಾವು ರೋಡ್ ಮೇಲೆ ಹೋಗ್ತಾ ಇದ್ರೆ ಯಾರೋ ಒಬ್ಬರು ದೊಡ್ಡ ಮನುಷ್ಯರು ದೊಡ್ಡ ಕಾರ್ನಲ್ಲಿ ಹೋಗ್ತಾ ಇದ್ದಾರೆ ಅಂತ ಬೇರೆಯವ್ರಿಗೆ ಅನ್ನಿಸ್ಬೇಕು ಅನ್ನೋದು ಅವ್ರ ಮೈಂಡಲ್ಲಿರುತ್ತೆ. ಆದರೆ ಅದನ್ನು ಬಿಟ್ಟು ಅವ್ರು ಕೊಡೋ ರೀಸನ್ನು ರೋಡ್ ಕ್ಲಿಯರೆನ್ಸ್. ಮತ್ತು ಇತ್ತೀಚೆಗಂತೂ ಈ ಕಾರ್ ಮೇಲೆ ಬಟ್ಟೆ ಎಳೆಯೋ ಟ್ರೆಂಡ್ ಎಷ್ಟರ ಮಟ್ಟಿಗೆ ಹೆಸರು ಮಾಡಿದೆ ಅಂದರೆ, ಅದಕ್ಕೋಸ್ಕರನೇ ಒಂದು ಸಪ್ರೇಟ್ ಕ್ಯಾಮ್ರಾಮ್ಯಾನ್ನ ಕರೆಸ್ತಾರೆ, ಜಸ್ಟ್ ಬಿಕಾಸ್ ಆಫ್ ಶೋ ಆಫ್ಗೆ. ಈ ಶೋ ಆಫ್ ಕಲ್ಚರು ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತ ಸ್ವಲ್ಪ ಹಿಂದೆ ಹೋಗಿ ನೋಡಿದ್ರೆ, ಕತೆ ಸ್ಟಾರ್ಟ್ ಆಗೋದು 1990ಸಲ್ಲಿ. ಆವಾಗ ನಮ್ಮ ಇಂಡಿಯನ್ನ ಮಿಡಲ್ ಕ್ಲಾಸ್ ಇನ್ಕಮ್ ಕೂಡ ಸ್ವಲ್ಪ ಜಾಸ್ತಿ ಆಗ್ತಾ ಹೋಯಿತು. ಆಮೇಲೆ ಅದೇ ಡೆಕೆಡ್ನಲ್ಲಿ ಫಾರಿನ್ ಕಂಪ್ನೀಸ್ಗೆ ಇಂಡಿಯಾ ಓಪನ್ ಮಾರ್ಕೆಟ್ ಆಯಿತು. ಇದರಿಂದ ಮೆಕ್ಟಿ, ಡಾಮಿನಸ್, ಪಿಜ್ಜಾ ಹಟ್ನಂಥ ಫಾರಿನ್ ಕಂಪ್ನೀಸ್ಗಳು ಇಂಡಿಯಾದಲ್ಲಿ ತಮ್ಮ ಸ್ಟೋರ್ಸ್ನ ಓಪನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಇದರಿಂದ ನಮ್ಮ ಜನ ಮತ್ತು ನಮ್ಮ ಸ್ಟೂಡೆಂಟ್ಸು ಆ ಶಾಪ್ಸ್ಗಳಿಗೆ ಹೋಗೋದು ಮತ್ತು ಅಲ್ಲಿ ಹರಟೆ ಹೊಡೆಯೋದು, ಈ ಥರ ಲೈಫ್ ಸ್ಟೈಲ್ಗೆ ಅಡಿಕ್ಟ್ ಆಗ್ತಾ ಬಂದರು. ಇನ್ನು ಅದೇ ಡೆಕೆಡಲ್ಲಿ ಕೆಲವು ಬಾಲಿವುಡ್ ಮೂವೀಸ್ ಕೂಡ ರಿಲೀಸ್ ಆಗ್ತವೆ. ಆ ಮೂವೀಸ್ಗಳಲ್ಲಿ ಎಂಗೇಜ್ಮೆಂಟ್, ಹಳದಿ, ಮೆಹಂದಿ, ಸಂಗೀತ್ ಮತ್ತು ಈ ರಿಸೆಪ್ಷನ್ ಆಫ್ ಫಂಕ್ಷನ್ಸ್ನ ತುಂಬ ಹೈಲೈಟ್ ಮಾಡಿ ತುಂಬ ಅದ್ದೂರಿಯಾಗಿ ತೋರಿಸ್ತಾರೆ. ಅವನ್ನ ನೋಡಿದ ನಮ್ಮ ಜನ ಅವರು ಕೂಡ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಹೋದ್ರು. ಈ ಎಲ್ಲ ಫಂಕ್ಷನ್ಸು ಮೊದಲೆಲ್ಲ ನಾರ್ತ್ ಕಡೆ ನೋಡ್ತಾ ಇದ್ವಿ, ಬಟ್ ಈಗ ನಮ್ಮ ಸೌತ್ ಇಂಡಿಯಾ ಕಡೆನೂ ಈ ಫಂಕ್ಷನ್ಸ್ನ ತುಂಬ ಅದ್ದೂರಿಯಾಗಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತೆ ಆ ಮೂವೀಸ್ನಲ್ಲಿ ಮಾಡ್ದಂಗೆ ನಮ್ಮ ವಧು ವರರು ಕೂಡ ಪ್ರತಿಯೊಂದು ಫಂಕ್ಷನ್ಸ್ಗೂ ಒಳ್ಳೊಳ್ಳೆ ಬಟ್ಟೆ ಹಾಕೋಬೇಕು ಅನ್ನೋ ಕಾರಣದಿಂದ ಒಂದೊಂದು ಬ್ರ್ಯಾಂಡ್ಸ್ಗಳ ಹಿಂದೆ ಹೋಗೋದು ಕೂಡ ಸ್ಟಾರ್ಟ್ ಆಗಿದೆ. ಈ ಸೋಷಿಯಲ್ ಮೀಡಿಯಾ ಮೇನ್ ಬೂಸ್ಟ್ ಆಗಿದೆ ಯಾವಾಗ ಅಂದರೆ ಸೆಪ್ಟೆಂಬರ್ 6, 2016. ನಿಮ್ಗೆ ನೆನಪಿದ್ರೆ ಜಿಯೋ ಸಿಮ್ ಅವಾಗ ಮಾರ್ಕೆಟಿಗೆ ಬಂತು, ಎಲ್ಲರಿಗೂ ಕೂಡ ಫ್ರೀ ಇಂಟರ್ನೆಟ್ ಸಿಗ್ತಾ ಹೋಯಿತು, ಮತ್ತೆ ಈ ಸ್ಮಾರ್ಟ್ಫೋನ್ ಪ್ರೈಸ್ ಕೂಡ ಕಡಿಮೆ ಆಯಿತು. ಆಗ ರಿಯಲ್ ಸೋಷಿಯಲ್ ಮೀಡಿಯಾ ಲೈಫ್ ಸ್ಟಾರ್ಟ್ ಆಯಿತು. ಯಾವಾಗ ಈ ಇಂಟರ್ನೆಟ್ ಫ್ರೀಯಾಗಿ ಸಿಕ್ತು ಮತ್ತು ಎಲ್ಲರ ಕೈಲೂ ಸ್ಮಾರ್ಟ್ಫೋನ್ ಬಂದವು, ನಮ್ಮ ಜನ ಈ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ಗಳಲ್ಲಿ ತಮ್ಮ ಲೈಫ್ ಸ್ಟೈಲ್ನ ಮತ್ತು ಹ್ಯಾಪಿನೆಸ್ನ ಇದೇ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಆದರೆ ಈ ಸ್ಟೇಟಸ್ ಅಪ್ಲೋಡ್ ಮಾಡೋ ಗೇಮ್ನಲ್ಲಿ ಯಾರೆಲ್ಲ ಅಫೋರ್ಡ್ ಇರಲಿಲ್ಲ ಅವರು ಕೂಡ ಸೋಷಿಯಲ್ ಮೀಡಿಯಾಗೆ ಬಂದು ಅಕ್ಯುಮುಲೇಟ್ ಆಗ್ತಾರೆ. ನಾನು ಚೆನ್ನಾಗಿ ಕಾಣಬೇಕು, ಒಳ್ಳೆ ಬಟ್ಟೆ ಹಾಕ್ಕೊಂಡು ಫೋಟೋ ಅಪ್ಲೋಡ್ ಮಾಡಬೇಕು ಅನ್ನೋ ಹುಚ್ಚು ತಂದಲ್ಲಿ ಪ್ರೀಮಿಯಂ ಪ್ರಾಡಕ್ಟ್ಸ್ ಮತ್ತು ಈ ಬ್ರ್ಯಾಂಡ್ಸ್ಗಳ ಹಿಂದೆ ಓಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹ್ಯಾಪಿನೆಸ್ನ ಶೇರ್ ಮಾಡೋಕ್ಕಿದ್ದಂಥ ಈ ಸೋಷಿಯಲ್ ಮೀಡಿಯಾ ಒಂದು ಶೋ ಆಫ್ ಮೀಡಿಯಾ ಆಗಿ ಕನ್ವರ್ಟ್ ಆಗ್ತಾ ಬಂತು. ಈ ಶೋ ಆಫ್ ಕಲ್ಚರಿಂದ ನಮ್ಮ ಭಾರತದಲ್ಲಿ ಕೆಲವೇ ವರ್ಷಗಳಲ್ಲಿ ಪ್ರೀಮಿಯಂ ಪ್ರಾಡಕ್ಟ್ಸ್ನ ಗ್ರೋತು ಆಲ್ಮೋಸ್ಟ್ 50% ಅಷ್ಟು ಜಾಸ್ತಿ ಆಗಿದೆ. ಮತ್ತು ಈ ಅರ್ಬನೈಸೇಷನ್, ಈ ಸ್ಮಾರ್ಟ್ಫೋನ್ಗಳ ಇನ್ವಾಲ್ವ್ಮೆಂಟಿಂದ FMCG ಪ್ರಾಡಕ್ಟ್ಸ್ನ ಗ್ರೋತ್ ಕೂಡ ಡಬಲ್ ಆಗಿದೆ ಅಂತ ಡೇಟಾ ಹೇಳ್ತಾ ಇದೆ.
ಈ ಸೋಷಿಯಲ್ ಮೀಡಿಯಾ ಮತ್ತು ಈ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸು ಎಷ್ಟು ಪವರ್ಫುಲ್ ಆಗ್ತಾ ಇದ್ದಾರೆ ಅಂದರೆ ಅವರು ನಿಮ್ಮನ್ನೇ ಟಾರ್ಗೆಟ್ ಮಾಡಿ ತಾವು ದುಡ್ಡು ಮಾಡ್ಕೊಳ್ಳೋಕ್ಕೋಸ್ಕರ ಬೇರೆ ಬ್ರ್ಯಾಂಡ್ಸ್ನ ಪ್ರಮೋಷನ್ ಮಾಡಿ ಒಂದು ಟ್ರೆಂಡಿಂಗ್ ಅಂತ ಕ್ರಿಯೇಟ್ ಮಾಡಿ ಆ ಇನ್ಫ್ಲೂಯೆನ್ಸರ್ಸ್ ಶ್ರೀಮಂತರಾಗ್ತಿದ್ದಾರೆ ಹೊರತು ನೀವು ಆ ಟ್ರೆಂಡಿಂಗ್ನ ಫಾಲೋ ಮಾಡಿ ನಿಮ್ಮ EMI ಮತ್ತು ಕ್ರೆಡಿಟ್ ಕಾರ್ಡ್ಗಳ ಬಿಲ್ಗಳಿಂದ ನೀವು ಬಡವರಾಗ್ತಾ ಹೋಗ್ತಾ ಇರೋದಂತೂ ಸತ್ಯ. ಈ ಸೋಷಿಯಲ್ ಮೀಡಿಯಾ ಎಷ್ಟು ಶೋಕಿ ಮೀಡಿಯಾ ಆಗಿದೆ ಅಂದರೆ ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದರೆ ಸಾಕು 10 ಜನರಲ್ಲಿ 4 ಜನ ಫಾರಿನ್ ಟ್ರಿಪ್ ಹೋಗಿರ್ತಾರೆ, 2 ಸೋಲೋ ರೈಡ್ ಹೋಗಿರ್ತಾರೆ, ಮತ್ತು ಇನ್ನು 3 ಅಥವಾ 4 ಜನ ಯಾವುದೋ ಒಂದು ಫೇಮಸ್ ಆಗಿರೋ ರೆಸ್ಟೋ ಬಾರಿಗೆ ಹೋಗಿ ಅಲ್ಲಿನ ಫುಡ್ ಐಟಮ್ಸ್ನ ಮತ್ತು ಅಲ್ಲಿನ ಆ್ಯಂಬಿಯನ್ಸ್ನ ಸ್ಟೋರಿ ಹಾಕಿರ್ತಾರೆ. ಇದನ್ನು ನೋಡಿದ ನೀವು ಫೋಮೋ ಕ್ರಿಯೇಟ್ ಆಗಿ ನಿಮ್ಮಲ್ಲಿ ಬಜೆಟ್ ಇಲ್ಲ ಅಂದ್ರೂ ಟ್ರಿಪ್ ನೋ ಪೇ ಲೇಟರ್ ಅನ್ನೋ ಆಪ್ಷನ್ನ ಚಾಯ್ಸ್ ಮಾಡ್ತೀರಾ. ನೀವು ಟ್ರಿಪ್ ಹೋಗಿ ಅಲ್ಲಿನ ವಾತಾವರಣನ ಮತ್ತು ಅಲ್ಲಿನ ಕಂಪ್ನಿನ ಎಂಜಾಯ್ ಮಾಡೋದು ಬಿಡೋದು ಸೆಕೆಂಡ್ರಿ ಆದರೆ ನಿಮಗೆ ಆ ಫೋಟೋಸ್ನ ಇನ್ಸ್ಟಾಗ್ರಾಮಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದು ಒಂದು ಪ್ರೈಮರಿ ನೀಡಾಗಿ ಕನ್ವರ್ಟ್ ಆಗಿರುತ್ತೆ. ಸೊ ಜಸ್ಟ್ ಫಾರ್ ಶೋ ಆಫ್. ಇನ್ನು ಈ ಲೈವ್ ಕನ್ಸರ್ಟ್ ಬಗ್ಗೆ ಬರೋಣ. 2-3 ಇಯರ್ಸಿಂದ ಸ್ಟಾರ್ಟ್ ಆಗಿರೋ ಈ ಟ್ರೆಂಡು ಎಷ್ಟು ಬಕ್ವಾಸ್ ಅಂದರೆ ಕಾಸ್ಟ್ಲಿಯಸ್ಟ್ ಟಿಕೆಟ್ಸ್ನ ಬೈ ಮಾಡಿ ಅದ್ರದ್ದು ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ. ಬಟ್ ರಿಯಾಲಿಟಿನಲ್ಲಿ ಅವ್ನು ಆಡ್ತಿರೋ ಸಾಂಗಿಗೆ ಅವ್ನು ಲಿಪ್ಸಿಂಕ್ ಮಾಡೋದಿರಲಿ, ಅವನ ಫುಲ್ ನೇಮ್ ಸಮೇತ ಅವರಿಗೆ ಗೊತ್ತಿರಲ್ಲ. ಜಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟು ಮತ್ತು ಸ್ಟೋರೀಸ್ನ ಹಾಕಿ ಏನೋ ಒಂದು ಸ್ಟ್ಯಾಂಡರ್ಡ್ ಥರ ತೋರಿಸ್ಕೊಳೋಕ್ಕೋಸ್ಕರ ಎಷ್ಟೋ ಜನ ಹೋಗ್ತಾ ಇದ್ದಾರೆ ಜಸ್ಟ್ ಫಾರ್ ಶೋ ಆಫ್. Are you a Coldplay fan? Definitely. Yeah, of course. I mean, Coldplay is love. I'm a big Coldplay fan. Of course, yes. Yes. Name any 2 members from Coldplay. चल Coldplay के 2 member का नाम बता. यार ये क्या पूछते हैं यार लोग? एक member बता दे Coldplay का. चल 2 ने एक बता दे. Adam है. Chris Brown. Yeah, Chris Brown. That's all I know. ಈ ಶೋ ಆಫ್ ಕಲ್ಚರ್ನಿಂದ ಫಾರಿನ್ ಬ್ರ್ಯಾಂಡ್ಸ್ಗೆ ನಮ್ಮ ಇಂಡಿಯನ್ಸೇ ಮೇನ್ ಟಾರ್ಗೆಟ್ ಆಗ್ತಾ ಇದ್ದಾರೆ. ಐಫೋನ್ನ ಡೇಟಾ ನೋಡೋದಾದರೆ 2022-23ರಲ್ಲಿ 5 ಬಿಲಿಯನ್ ವರ್ತ್ ಆಫ್ ಐಫೋನ್ ಸೋಲ್ಡ್ ಔಟ್ ಆಗಿದ್ರೆ ವೆರಿ ನೆಕ್ಸ್ಟ್ ಇಯರ್ ಅಂದರೆ 2024ರಲ್ಲೇ 10 ಬಿಲಿಯನ್ ಆಫ್ ಐಫೋನು ಸೋಲ್ಡ್ ಔಟ್ ಆಗಿದೆ. ಇದು ಬರೀ ಐಫೋನ್ ಡೇಟಾ ಅಲ್ಲ, ಬಹಳಷ್ಟು ಫಾರಿನ್ ಬ್ರ್ಯಾಂಡ್ಸ್ಗಳು ನಮ್ಮ ಇಂಡಿಯಾದಿಂದಲೇ ಹೈಯೆಸ್ಟ್ ಪ್ರಾಫಿಟ್ ಮಾಡ್ತಾ ಇದೆ ಅಂತ ಈಗಿನ ರಿಪೋರ್ಟ್ಸ್ಗಳನ್ನ ಹೇಳ್ತಾ ಇದ್ದಾವೆ. ಹೈಯೆಸ್ಟ್ ಯಂಗ್ ಜನ್ರೇಷನ್ಸ್ ಇರೋ ನಮ್ಮ ಕಂಟ್ರಿಯಲ್ಲಿ ಒಂದು ಶೋ ಆಫ್ ಕಲ್ಚರ್ ಶುರುವಾಗಿರೋದ್ರಿಂದ ಎಷ್ಟೋ ಕ್ರೈಮ್ ಇನ್ಸಿಡೆಂಟ್ಸ್ ನಡೆಯೋದಕ್ಕೂ ಕಾರಣ ಆಗ್ತಾ ಇದೆ. ಈ ಶೋ ಆಫ್ ಕಲ್ಚರ್ನಿಂದ ಎಷ್ಟೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅಂದರೆ ಫ್ಯಾಮಿಲಿ ಕ್ಲಾಶಸ್ ಆಗ್ತಾ ಇದ್ದಾವೆ, ಫ್ರೆಂಡ್ಶಿಪ್ಪಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಬರ್ತಾ ಇದೆ, ಮ್ಯಾರೇಜ್ ಆದರೆ ಫ್ರೀಡಮ್ ಎಲ್ಲಿ ಹೋಗುತ್ತೋ ಅಂತ ಲಿವಿಂಗ್ ಟುಗೆದರಲ್ಲಿ ಇರೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದರಿಂದ ಎಷ್ಟೋ ಮರ್ಡರ್ ಕೇಸ್ಗಳಾಗಿದ್ದಾವೆ. ಬ್ಯಾಂಕ್ ಕರಪ್ಟು, ರಾಬರೀಸು, ಮರ್ಡರ್ಸು, ಸೂಸೈಡ್ಸು, ಈ ಥರ 10-16 ಪ್ರಾಬ್ಲಮ್ಸು ಬರೀ ಈ ಸೋಷಿಯಲ್ ಮೀಡಿಯಾ ಜೀವನದಿಂದನೇ ಶುರುವಾಗಿದೆ. ಈ ಶೋ ಆಫ್ ಕಲ್ಚರ್ನ ಯಾವ ಥರ ಅವಾಯ್ಡ್ ಮಾಡೋದು ಅಂತ ನೋಡ್ತಾ ಹೋದರೆ ಫಸ್ಟ್ ಪಾಯಿಂಟ್, ನಾವು ನಮ್ಮ ಯಂಗ್ ಜನ್ರೇಷನ್ಗೆ ಫೈನಾನ್ಷಿಯಲ್ ಎಜುಕೇಷನ್ನ ನೀಡಬೇಕು. ಮತ್ತು ಈ EMI ಮತ್ತು ಈ ಕ್ರೆಡಿಟ್ಸ್ ಕಾರ್ಡ್ನ ತಗೊಳ್ಳೋದನ್ನ ಅವಾಯ್ಡ್ ಮಾಡಬೇಕು. ಬರ್ತಿರೋ ಸ್ಯಾಲ್ರಿನೇ ತಿಂಗಳ ಪೂರ ಮ್ಯಾನೇಜ್ ಮಾಡಿ ಒಂದು ಸೇವಿಂಗ್ಸ್ ಮಾಡೋದನ್ನ ಅವ್ರಿಗೆ ಹೇಳ್ಕೊಡ್ಬೇಕು. ಇಂಪಲ್ಸಿವ್ ಬೈಯಿಂಗ್ನ ಸ್ಟಾಪ್ ಮಾಡಬೇಕು. ಅಂದರೆ ಈಗ ಒಂದು ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೋಲ್ ಮಾಡ್ತಿದ್ದಂಗೆ ನಿಮ್ಗೊಂದು ತೊಗೋಬೇಕು ಅನಿಸಿದರೆ ಅದನ್ನು ನಾವು ಅಲ್ಲೇ ತಡಿಬೇಕು. ಅವಾಗ ತಗೊಳ್ಳೋ ಪ್ರಾಡಕ್ಟ್ನ 1 ವೀಕ್ ಅಥವಾ 2 ವೀಕ್ನ ನಾವು ಪೋಸ್ಟ್ಪೋನ್ ಮಾಡಬೇಕು. ಇದರಿಂದ ನಮಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ. ಆಮೇಲೆ ನಮ್ಗೆ ಅದು ಬೇಕಾ ಅಂತ ಒಂದು ಕ್ವಶನ್ ಮಾರ್ಕ್ ಕೂಡ ಹುಟ್ಕೊಳುತ್ತೆ. ಮತ್ತು ಈ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸು ಮತ್ತು ಈ ಡೈಲಿ ವ್ಲಾಗರ್ಸ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ಸೆಕ್ಯೂರಿಟಿಗೋಸ್ಕರ ಯೂಸ್ ಮಾಡ್ತಾ ಇದ್ದ ಐಫೋನ್ನ ಈಗ ಶೋ ಆಫ್ಗೆ ಯೂಸ್ ಮಾಡ್ತಾ ಇದ್ದಾರೆ. ಮತ್ತು ಈ 300 ರೂಪೀಸ್ ಟಿ ಶರ್ಟ್ನಲ್ಲೇ ಕಂಫರ್ಟು, ಕ್ವಾಲಿಟಿ ಮತ್ತು ಒಂದು ಲುಕ್ ಸಿಗ್ತಾ ಇದೆ ಅಂದರೆ ತಗೋಬೇಕು. ಅದು ಬಿಟ್ಟು ಈ ಟಿ ಶರ್ಟ್ನಲ್ಲಿ ನಾವು ಬ್ರ್ಯಾಂಡ್ನ ಹುಡುಕಬಾರ್ದು. ನಮ್ಮ ಖುಷಿನ, ನಮ್ಮ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳಕ್ಕೆ ಯೂಸ್ ಮಾಡ್ತಾ ಇದ್ದ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದರೆ ಬೇರೆಯವರ ಪೋಸ್ಟ್ಗಳು ನೋಡಿ ಅವರೆಷ್ಟು ಖುಷಿಯಾಗಿದ್ದಾರೆ, ಅವ್ರು ಎಂಥ ಲೈಫ್ನ ಲೀಡ್ ಮಾಡ್ತಿದ್ದಾರೆ, ಅವರೆಷ್ಟು ಟ್ರಿಪ್ ಮಾಡ್ತಾ ಇದ್ದಾರೆ, ಎಷ್ಟು ರೆಸ್ಟೋ ಬಾರಿಗೆ ಹೋಗ್ತಾ ಇದ್ದಾರೆ ಅನ್ನೋ ಕಂಪೇರಿಂಗ್ ಮನಸ್ಥಿತಿಯಲ್ಲಿ ನಮ್ಮ ಹ್ಯಾಪಿನೆಸ್ನ ನಾವು ಹಾಳು ಮಾಡ್ಕೊತಾ ಇದ್ದೀವಿ. ಒಂದ್ಸಲ ಈ ಸೋಷಿಯಲ್ ಮೀಡಿಯಾನ ಕಡಿಮೆ ಯೂಸ್ ಮಾಡಿ ಅಥವಾ 1 ವೀಕ್ ಸೈಡಿಗಿಡಿ. ಅವಾಗ ನಿಮ್ಮ ಮನಸ್ಸಲ್ಲಿರೋ ಎಷ್ಟೋ ಆಸೆಗಳು ತನ್ನಷ್ಟಕ್ಕೆ ತಾನೇ ತಣ್ಣಗಾಗಿ ನಿಮ್ಮ ಮನಸ್ಸು ಶಾಂತಿ ಆಗುತ್ತೆ. ಆಮೇಲೆ ಈ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಕಾನ್ಸೆಪ್ಟ್ ಕೂಡ ನಿಮ್ಮ ಮೈಂಡಿಂದ ಹೊರಗೆ ಹೋಗುತ್ತೆ. ಸೊ ಫೈನಲ್ ಆಗಿ ನಾನು ಹೇಳೋದೇನಪ್ಪ ಅಂದರೆ ಶೋ ಆಫ್ ಕಲ್ಚರ್ನ ಅವಾಯ್ಡ್ ಮಾಡಿ ನಿಮ್ಮ ಕ್ವಾಲಿಟಿ ಲೈಫ್ನ ಲೀಡ್ ಮಾಡಿ. ನಾವು ಬೇರೆಯವರಿಗೆ ತೋರ್ಸೋಕ್ಕೋಸ್ಕರ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೇಟಸ್ ಹಾಕೋಕ್ಕೋಸ್ಕರ ನಮ್ಮ ಲೈಫ್ನ ಲೀಡ್ ಮಾಡಬಾರ್ದು. ನಮ್ಮ ಖುಷಿಗೋಸ್ಕರ ನಾವು ಬದುಕಬೇಕು. ಇಂಗ್ಲೀಷ್ನಲ್ಲಿ ಒಂದು ಸೇಯಿಂಗ್ ಇದೆ, ಸ್ಯಾಟಿಸ್ಫೈ ಯುವರ್ ಸೋಲ್ ನಾಟ್ ಸೊಸೈಟಿ. ಇಷ್ಟೆಲ್ಲ ನೋಡಿದ ಮೇಲೆ ನಿಮಗೇನು ಅನ್ನಿಸ್ತು ಅಂತ ವಿಡಿಯೋಗೆ ಕಮೆಂಟ್ ಮಾಡಿ. ಹಾಗೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಇಂಟ್ರೆಸ್ಟ್ ಆಗಿರೋ ಟಾಪಿಕ್ಸ್ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದೂ, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.